ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 23ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಆದುದರಿಂದ ನೀವು ಈ ಸಂಗತಿಗಳನ್ನು ತಿಳಿದವರಾಗಿ ಈಗಿನ ಸತ್ಯದಲ್ಲಿ ಸ್ಥಿರವಾಗಿದ್ದರೂ ಇವುಗಳನ್ನು ಯಾವಾಗಲೂ ನಿಮಗೆ ಜ್ಞಾಪಕ ಕೊಡುವುದಕ್ಕೆ ನಾನು ಎಂದಿಗೂ ಅಲಕ್ಷ್ಯ ಮಾಡುವುದಿಲ್ಲ. 2 ಪೇತ್ರನು 1ನೇ ಅಧ್ಯಾಯ 12ನೇ ವಚನ. ಸತ್ಯದಲ್ಲಿ ಸ್ಥಿರವಾಗಿರುವುದು ಎಂದರೆ ನ್ಯಾಯ ಪ್ರಮಾಣದಲ್ಲಿ ಮತ್ತು ಸಾಕ್ಷಿ ವಿಷಯದಲ್ಲಿ ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಚೆನ್ನಾಗಿ ಸಾಬೀತುಪಡಿಸಿರುವುದನ್ನು ಸೂಚಿಸುತ್ತದೆ. ಯೆಶಾಯ 8:20. ಮತ್ತು ಇದರ ಪರಿಣಾಮವಾಗಿ ನಾವು ಅದರ ಸತ್ಯತೆಯನ್ನು ಮನಗಂಡಿದ್ದೇವೆ. ಆದುದರಿಂದ ನಮ್ಮ ನಂಬಿಕೆಯು ಸ್ಥಿರವಾಗಿದೆ ಮತ್ತು ಕದಲಿಸಲಾಗುವುದಿಲ್ಲ. ನಾವು ಯಾರನ್ನು ನಂಬಿದ್ದೇವೆಂದು ನಮಗೆ ಗೊತ್ತಿದೆ. ಕರ್ತನು ಒಳ್ಳೆಯವನೆಂದು ನಾವು ರುಚಿ ನೋಡಿದ್ದೇವೆ. ಆತನೊಂದಿಗೆ ಮಧುರವಾದ ಐಕ್ಯದಲ್ಲಿ ಪಾಲು ಹೊಂದಿದ್ದೇವೆಂದರೆ ಸಂತೋಷದಾಯಕ ಮನವರಿಕೆಯು ಆತನ ಪೂರ್ಣತೆ, ಕೃಪೆಯು ಆಶೀರ್ವಾದಕರವಾದ ಯುಗಗಳ ದೈವಿಕ ಯೋಜನೆಗಳಲ್ಲಿ ವ್ಯಕ್ತವಾಗುವುದರೆಡೆಗೆ ಕೊಂಡೊಯ್ಯುವುದು ಮತ್ತು ಆತನ ಯೋಜನೆಯ ವಿವಿಧ ವೈಶಿಷ್ಟ್ಯವನ್ನು ನೋಡುವುದಕ್ಕೆ ನಮಗೆ ಅನುಮತಿ ಸಿಕ್ಕಿರುವುದು ಮಾತ್ರವಲ್ಲದೆ ಅದರ ಅವಶ್ಯಕತೆ ಮತ್ತು ಸಮಂಜಸವಾದ ಅದರ ಎಲ್ಲ ಸಿದ್ಧತೆಗಳನ್ನು ಪರಿಪೂರ್ಣವಾದ ತಕ್ಕ ಕಾಲಗಳಲ್ಲಿ ಮಹಿಮೆಯಿಂದ ಹೊರಬರುವಂತಹ ಸಂಪೂರ್ಣ ನೆರವೇರಿಕೆಯನ್ನು ನೋಡುವುದಕ್ಕಾಗಿ ಇದನ್ನೇ ಪ್ರಸ್ತುತ ಈಗಿನ ಸತ್ಯದಲ್ಲಿ ಸ್ಥಾಪಿತವಾಗಿರುವುದನ್ನು ಸೂಚಿಸಲಾಗಿದೆ. ಇದು ನಿಜವಾಗಿಯೂ ಅತ್ಯಧಿಕವಾದ ಆಶೀರ್ವಾದದ ಸ್ಥಿತಿಯಾಗಿದ್ದು ಅದರೊಂದಿಗೆ ಯಾರೂ ಕೊಡಲಾಗದ ಅಥವಾ ಯಾರೂ ತೆಗೆಯಲಾಗದ ಸಮಾಧಾನ ಮತ್ತು ಸಂತೋಷವನ್ನು ಕೊಡುವಂಥದ್ದಾಗಿದೆ ಎಂಬುದೇ. ಆಮೆನ್.